ಸಾರಿಗೆ ಹಾಗೂ ಮುಜರಾಯಿ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವ್ರ ಜೊತೆಲಿದ್ದೇನೆ. ಸರ್, ಈಗ ಕಳೆದ ಅನೇಕ ತಿಂಗಳುಗಳೆಲ್ಲ ವರ್ಷಗಳಾಗ್ತಾ ಬಂತು. ಸರ್ಕಾರ ಯಾವಾಗ ಆರಂಭ ಆಯಿತು ಆವತ್ತಿಂದ ಇವತ್ತಿನವರೆಗೂ ನವೆಂಬರ್ನಲ್ಲಿ ಕ್ರಾಂತಿ ನಡೆಯುತ್ತೆ, ಸರ್ಕಾರ ಅಲ್ಲೋಲ ಕಲ್ಲೋಲ ಆಗೋಗುತ್ತೆ ಅಂತ ಬಿಜೆಪಿ ಆರೋಪ ಮಾಡ್ತಲೇ ಇದೆ. ಇದಕ್ಕೆ ಕಾಂಗ್ರೆಸ್ ಕೂಡ ಕೌಂಟರ್ ಕೊಡ್ತಾ ಬಂದಿದೆ. ಆದರೆ ನಿನ್ನೆ ರಾತ್ರಿ ನಡೆದಂಥ ಮತ್ತೊಂದು ಬೆಳವಣಿಗೆ ಈಗ ಈಗಲೇ ನಿಮ್ಮ ಗಮನಕ್ಕೆ ಬಂದಿದೆ. ಬಿಜೆಪಿಯ ರೆಬಲ್ಸ್ ಟೀಮು GM ಸಿದ್ದೇಶ್ವರ್ ಅವ್ರ ಮನೆಯಲ್ಲಿ ಮೀಟ್ ಮಾಡಿದ್ದಾರೆ. ಬಿಜೆಪಿಯ ಕ್ರಾಂತಿಯೇ ಕಾಂಗ್ರೆಸ್ ಕ್ರಾಂತಿಗಿಂತ ಮೊದಲಾಗೋಗುತ್ತಾ ಅನ್ನೋ ನನ್ನ ಮನ ಇದೆ ಸರ್. ಈಗ BJPಯವರು 2023ರಿಂದ ವಿಪಕ್ಷದಲ್ಲಿದ್ದಾರೆ. ಆ ವಿಪಕ್ಷದಲ್ಲಿದ್ದು ಸರ್ಕಾರಕ್ಕೆ ಸಲಹೆ ಸೂಚನೆಗಳನ್ನು ಕೊಡೋದು ಬಿಟ್ಟು ಅವರು ಹತಾಶರಾಗಿದ್ದಾರೆ. ಚುನಾವಣೆಯಲ್ಲಿ ಸೋತ ಮೇಲೆ ಹತಾಶರಾಗಿದ್ದಾರೆ. ಅವ್ರು ಏನು BJPಯವರು ಅಂದರೆ ಯಾವಾಗಲೂ ನಾವೇ ಅಧಿಕಾರದಲ್ಲಿ ಇರಬೇಕು ಅಂತ ಮನೋಭಾವ ಇಟ್ಕೊಂಡಿರ್ತಕ್ಕಂಥವ್ರು ಹತಾಶರಾಗಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟ ಬಹುಮತ ರಾಜ್ಯದ ಜನತೆ ನೀಡಿರೋದ್ರಿಂದ ಅವರು 5 ವರ್ಷಗಳ ಕಾಲ ಬಾಯಿ ಮುಚ್ಕೊಂಡಿರಬೇಕಾಗಿತ್ತು. ಆದರೆ ಅವ್ರ ಬಾಯಿಗೆ ಬೀಗ ಹಾಕೋರು ಯಾರೂ ಇಲ್ಲ. ಮತ್ತು ನೀವು ಕೂಡ ಮಾಧ್ಯಮದವರು, ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಅವ್ರು ಹೇಳಿದ್ದನ್ನೆಲ್ಲ ತೋರಿಸ್ತಾ ಇರ್ತಾರಲ್ಲ, ಅದಕ್ಕೆ ಅವ್ರು ಮಾತಾಡ್ತಾನೇ ಇರ್ತಾರೆ. ಈಗ ನವಂಬರ್ಗೆ ಕ್ರಾಂತಿ ಆಗುತ್ತೆ ಅಂತ ಎಲ್ಲರೂ ಮಾತಾಡ್ತಾರೆ. ಅಶೋಕ್ ಅವರಿಂದ ಹಿಡಿದು ಬೇರೆ ಬೇರೆ ಅವ್ರ ಪಕ್ಷ ಎಲ್ಲ ಮುಖಂಡರಿದ್ದಾರಲ್ಲ, ಅವರು ಕೂಡ ಎಲ್ಲ ಮಾತಾಡ್ತಾನೆ ಇರ್ತಾರೆ. ಕ್ರಾಂತಿಯೂ ಇಲ್ಲ, ಭ್ರಾಂತಿ ಅಂತ ನಾನು ಹೇಳಿದ್ದೀನಿ. ಅದನ್ನೇ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ನಮ್ಮ ಪಕ್ಷದ ಎಲ್ಲರೂ ಕೂಡ ಯಾವ ಕ್ರಾಂತಿನೂ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಮತ್ತು ಕ್ರಾಂತಿ ಆಗ್ತಾ ಇರ್ತಕ್ಕಂಥದ್ದು ನಮ್ಮ ಪಕ್ಷದಲ್ಲ, ಅವ್ರ ಪಕ್ಷದಲ್ಲಿರ್ತಕ್ಕಂಥ ಒಳಜಗಳಗಳು ಬೇರೆ ಯಾವ ಪಕ್ಷದಲ್ಲೂ ಕೂಡ ಇಲ್ಲ, ಆ ಮಟ್ಟದಲ್ಲಿಲ್ಲ. ಸ್ವತಃ ವಿಜಯೇಂದ್ರ ಅವ್ರನ್ನೇ ತೆಗಿಬೇಕು ಅಂತೇಳಿ ಭಾಳ ದಿನಗಳಲ್ಲೂ ಕೂಡ ಪ್ರಯತ್ನ ಮಾಡ್ತಾಯಿದ್ದಾರಲ್ಲ. ಅದರಲ್ಲಿ ಭಾಳ ಪ್ರಮುಖವಾಗಿ ಯತ್ನಾಳ್ ಅವರು ವಿರೋಧ ಮಾತಾಡಿದ್ರು, ಅವ್ರನ್ನ ಪಕ್ಷದಿಂದನೇ ಹೊರಗೆ ಹಾಕಿದ್ರು. ಅದೇ ರೀತಿ ಮೊನ್ನೆ GM ಸಿದ್ದೇಶ್ವರ್ ಅವರು, ಹಾಗೆ ಅರವಿಂದ್ ಲಿಂಬಾವಳಿಯವರು, ರಮೇಶ್ ಅವರು, ಜಾರಕಿಹೊಳಿ ಅವರು, ಅದೇ BP ಹರೀಶ್ ಅವರು, ಕುಮಾರ್ ಬಂಗಾರಪ್ಪ ಅವರು, ಇನ್ನೂ ಅನೇಕ ಅಲ್ಲಿ ಅವರ ವಿರುದ್ಧ ಅಂದರೆ BJP ರಾಜ್ಯಾಧ್ಯಕ್ಷರ ವರ್ತನೆಯ ವಿರುದ್ಧ. ಯಾಕಂದರೆ ರಾಜ್ಯಾಧ್ಯಕ್ಷರು BJP ರಾಜ್ಯಾಧ್ಯಕ್ಷರು ಅವ್ರೇನು ಸೀನಿಯಾರಿಟಿ ಮೇಲೆ ಅವ್ರಿಗೇನು ಕೊಟ್ಟಿಲ್ಲ ಅಧ್ಯಕ್ಷ ಸ್ಥಾನ. ಅವರ ತಂದೆ ಯಡಿಯೂರಪ್ಪನವರು ಪ್ರಭಾವಿ ನಾಯಕರು ಅಂಥೇಳಿ ಅವರ ಪ್ರಭಾವದಿಂದ ಇವರಿಗೆ ಸ್ಥಾನ ಸಿಕ್ಕಿದೆ. ಆ ಸ್ಥಾನ ಸಿಕ್ಕಿದ ಮೇಲೆ ಇವರು ಸರಿಯಾಗಿ ನಮಗೆಲ್ಲ ಗೌರವ ಕೊಡೋದಿಲ್ಲ ಅಂಥೇಳಿ ಎಲ್ಲ ಹಿರಿಯರೆಲ್ಲ ಭಾಳ ಅಸಮಾಧಾನವಾಗೂ ಇದ್ದಾರೆ. ಇನ್ನು ಕ್ರಾಂತಿ ಕಾಂಗ್ರೆಸ್ ಪಕ್ಷದಲ್ಲಿ ಆಗೋದಿಲ್ಲ, BJP ಪಕ್ಷದಲ್ಲಂತೂ ಕ್ರಾಂತಿ ಆಗುವ ಸಂಭವಗಳು ಹೆಚ್ಚಾಗಿದೆ. ಸರ್, ಅಲ್ಲಿಗೆ BJPಯಲ್ಲಿ ಮೊದಲು ಕ್ರಾಂತಿಯ, ಕಾಂಗ್ರೆಸ್ನಲ್ಲಿ ಮೊದಲು ಕ್ರಾಂತಿಯ ಸರ್ ನಿಮ್ಮ ಪ್ರಕಾರ? ಕಾಂಗ್ರೆಸ್ಸಲ್ಲಿ ಕ್ರಾಂತಿ ಅನ್ನೋ ಪ್ರಶ್ನೆನೇ ಬರೋದಿಲ್ಲ, BJPನಲ್ಲೇ ಕ್ರಾಂತಿ ಆಗೋದು. ನಮ್ಮದು ಕ್ರಾಂತಿ ಅಲ್ಲ, ಭ್ರಾಂತಿ ಅಷ್ಟೇ. ಅಲ್ಲಿ ಕ್ರಾಂತಿ ಆಗುತ್ತೆ. ಎರಡನೇ ವಿಚಾರ ಸರ್, ಸೋಷಿಯೋ ಎಕನಾಮಿಕ್ ಸೆನ್ಸಸ್ ಸರ್ವೆನ ಈಗಾಗಲೇ ರಾಜ್ಯ ಸರ್ಕಾರ ಕೈಗೆತ್ಕೊಂಡಿದೆ. ಒಂದು ಡೆಡ್ಲೈನ್ ಕೂಡ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯಸಭಾ ಮೆಂಬರ್ ಆಗಿರುವಂಥ ಸುಧಾಮೂರ್ತಿರವರ ಮನೆಗೆ ಆ ಟೀಮ್ ಹೋದಾಗ ನಾವು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋಲ್ಲ, ನಾವು ಈ ಕ್ಲಾಸಸ್ಗೆ ಒಳಪಡೋದಿಲ್ಲ ಅಂತ ಒಂದು ಮುಚ್ಚಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಅವರು ರಾಜ್ಯಸಭಾ ಸದಸ್ಯರು, ನಾರಾಯಣ ಮೂರ್ತಿಯವರು ಇನ್ಫೋಸಿಸ್ನ ಸಂಸ್ಥಾಪಕರು. 70 ಗಂಟೆ ಕೆಲಸ ಮಾಡಬೇಕು ಎಲ್ಲರೂ ಅಂತ ಮೋದಿಯವರು 80 ಗಂಟೆ ಕೆಲಸ ಮಾಡ್ತಾರೆ, 70 ಗಂಟೆ ಕೆಲಸ ಮಾಡಿ ಅಂತ ಕರೆ ಕೊಟ್ಟಂಥವರು. ಅವರು ಅನುಕೂಲಸ್ಥರು. ಸಹಸ್ರಾರು ಕೋಟಿ ಅವರಿಗೆ ಘೋಷಿತ ಆದಾಯನೇ ಇದೆ. ಬೇಕಾದಷ್ಟು ದಾನ ಧರ್ಮ ಕೂಡ ಅವ್ರ ಫೌಂಡೇಶನ್ ವತಿಯಿಂದ ಮಾಡ್ತಾಯಿದ್ದಾರೆ. ಆದರೆ ನಾವು ಮಾಡ್ತಾ ಇರ್ತಕ್ಕಂಥದ್ದು ಆರ್ಥಿಕವಾಗಿ ದುರ್ಬಲರು ಯಾರಿದ್ದಾರೆ ಅವರಿಗೆ ಅಂತಲ್ಲ, ನಮ್ಮ ಸಮಾಜದಲ್ಲಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಜನ ಯಾವ ಮಟ್ಟದಲ್ಲಿದ್ದಾರೆ ಅನ್ನೋದು ತಿಳ್ಕೊಳ್ಳೋದಕ್ಕಷ್ಟೇ. ಅನೇಕ ಜನ BPL ಬಿಟ್ಟರೆ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಮುಂದುವರ್ತಕ್ಕಂಥವರು ಸಹಸ್ರಾರು ಜನ ಅಲ್ಲ, ಲಕ್ಷಾಂತರ ಜನ ಇದ್ದಾರೆ. ಹತ್ತತ್ರ ಕೋಟಿಗಟ್ಟಲೆ ಜನನೂ ಇರ್ಬೋದು ಅಲ್ವಾ. ಮಾಹಿತಿ ಕೊಡೋದ್ರಲ್ಲಿ ತಪ್ಪೇನೂ ಇಲ್ಲ.
ಅದು ಯಾಕೆ ಅವರ ಮಾಹಿತಿ ಕೊಡಲಿಲ್ಲ ನನಗಂತೂ ಅರ್ಥ ಆಗ್ತಿಲ್ಲ. ಅವರು ರಾಜ್ಯಸಭಾ ಸದಸ್ಯರು ಮಾದರಿ ಆಗಿರಬೇಕು ಅಲ್ವಾ? ಇದೆ ಸರ್, ಅವರ ಅಜೆಂಡಾ ಇದರಿಂದ ಸಮಾಜಕ್ಕೇನು ಹೆಲ್ಪ್ ಆಗುವಂಥದ್ದಿಲ್ಲ ಅನ್ನೋ ರೀತಿ ಇದೆ ಸರ್. ನೀವು ಅವ್ರನ್ನೇ ಕೇಳಬೇಕು. ಸೊ ಇವಿಷ್ಟಾಗಿತ್ತು ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿರವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಾರಿಗೆ ಹಾಗೂ ಮುಜರಾಯಿ ಸಚಿವರಾದಂಥ ರಾಮಲಿಂಗಾರೆಡ್ಡಿಯವ್ರ ಜೊತೆಲಿದ್ದೇನೆ. ಸರ್, ಈಗ ಕಳೆದ ಅನೇಕ ತಿಂಗಳುಗಳೆಲ್ಲ ವರ್ಷಗಳಾಗ್ತಾ ಬಂತು. ಸರ್ಕಾರ ಯಾವಾಗ ಆರಂಭ ಆಯಿತು ಆವತ್ತಿಂದ ಇವತ್ತಿನವರೆಗೂ ನವೆಂಬರ್ನಲ್ಲಿ ಕ್ರಾಂತಿ ನಡೆಯುತ್ತೆ, ಸರ್ಕಾರ ಅಲ್ಲೋಲ ಕಲ್ಲೋಲ ಆಗೋಗುತ್ತೆ ಅಂತ ಬಿಜೆಪಿ ಆರೋಪ ಮಾಡ್ತಲೇ ಇದೆ. ಇದಕ್ಕೆ ಕಾಂಗ್ರೆಸ್ ಕೂಡ ಕೌಂಟರ್ ಕೊಡ್ತಾ ಬಂದಿದೆ. ಆದರೆ ನಿನ್ನೆ ರಾತ್ರಿ ನಡೆದಂಥ ಮತ್ತೊಂದು ಬೆಳವಣಿಗೆ ಈಗಲೇ ನಿಮ್ಮ ಗಮನಕ್ಕೆ ಬಂದಿದೆ. ಬಿಜೆಪಿಯ ರೆಬಲ್ಸ್ ಟೀಮು GM ಸಿದ್ದೇಶ್ವರ್ ಅವ್ರ ಮನೆಯಲ್ಲಿ ಮೀಟ್ ಮಾಡಿದ್ದಾರೆ. ಬಿಜೆಪಿಯ ಕ್ರಾಂತಿಯೇ ಕಾಂಗ್ರೆಸ್ ಕ್ರಾಂತಿಗಿಂತ ಮೊದಲಾಗೋಗುತ್ತಾ ಅನ್ನೋ ನನ್ನ ಮನ ಇದೆ ಸರ್. ಈಗ BJPಯವರು 2023ರಿಂದ ವಿಪಕ್ಷದಲ್ಲಿದ್ದಾರೆ. ಆ ವಿಪಕ್ಷದಲ್ಲಿದ್ದು ಸರ್ಕಾರಕ್ಕೆ ಸಲಹೆ ಸೂಚನೆಗಳನ್ನು ಕೊಡೋದು ಬಿಟ್ಟು ಅವರು ಹತಾಶರಾಗಿದ್ದಾರೆ. ಚುನಾವಣೆಯಲ್ಲಿ ಸೋತ ಮೇಲೆ ಹತಾಶರಾಗಿದ್ದಾರೆ. ಅವ್ರು ಏನು BJPಯವರು ಅಂದರೆ ಯಾವಾಗಲೂ ನಾವೇ ಅಧಿಕಾರದಲ್ಲಿ ಇರಬೇಕು ಅಂತ ಮನೋಭಾವ ಇಟ್ಕೊಂಡಿರ್ತಕ್ಕಂಥವ್ರು ಹತಾಶರಾಗಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟ ಬಹುಮತ ರಾಜ್ಯದ ಜನತೆ ನೀಡಿರೋದ್ರಿಂದ ಅವರು 5 ವರ್ಷಗಳ ಕಾಲ ಬಾಯಿ ಮುಚ್ಕೊಂಡಿರಬೇಕಾಗಿತ್ತು. ಆದರೆ ಅವ್ರ ಬಾಯಿಗೆ ಬೀಗ ಹಾಕೋರು ಯಾರೂ ಇಲ್ಲ. ಮತ್ತು ನೀವು ಕೂಡ ಮಾಧ್ಯಮದವರು, ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಅವ್ರು ಹೇಳಿದ್ದನ್ನೆಲ್ಲ ತೋರಿಸ್ತಾ ಇರ್ತಾರಲ್ಲ, ಅದಕ್ಕೆ ಅವ್ರು ಮಾತಾಡ್ತಾನೇ ಇರ್ತಾರೆ. ಈಗ ನವಂಬರ್ಗೆ ಕ್ರಾಂತಿ ಆಗುತ್ತೆ ಅಂತ ಎಲ್ಲರೂ ಮಾತಾಡ್ತಾರೆ. ಅಶೋಕ್ ಅವರಿಂದ ಹಿಡಿದು ಬೇರೆ ಬೇರೆ ಅವ್ರ ಪಕ್ಷದ ಎಲ್ಲ ಮುಖಂಡರಿದ್ದಾರಲ್ಲ, ಅವರು ಕೂಡ ಎಲ್ಲ ಮಾತಾಡ್ತಾನೆ ಇರ್ತಾರೆ. ಕ್ರಾಂತಿಯೂ ಇಲ್ಲ, ಭ್ರಾಂತಿ ಅಂತ ನಾನು ಹೇಳಿದ್ದೀನಿ. ಅದನ್ನೇ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ನಮ್ಮ ಪಕ್ಷದ ಎಲ್ಲರೂ ಕೂಡ ಯಾವ ಕ್ರಾಂತಿನೂ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಮತ್ತು ಕ್ರಾಂತಿ ಆಗ್ತಾ ಇರ್ತಕ್ಕಂಥದ್ದು ನಮ್ಮ ಪಕ್ಷದಲ್ಲ, ಅವ್ರ ಪಕ್ಷದಲ್ಲಿರ್ತಕ್ಕಂಥ ಒಳಜಗಳಗಳು ಬೇರೆ ಯಾವ ಪಕ್ಷದಲ್ಲೂ ಕೂಡ ಇಲ್ಲ, ಆ ಮಟ್ಟದಲ್ಲಿಲ್ಲ. ಸ್ವತಃ ವಿಜೇಂದ್ರ ಅವ್ರನ್ನೇ ತೆಗಿಬೇಕು ಅಂತೇಳಿ ಭಾಳ ದಿನಗಳಲ್ಲೂ ಕೂಡ ಪ್ರಯತ್ನ ಮಾಡ್ತಾಯಿದ್ದಾರಲ್ಲ. ಅದರಲ್ಲಿ ಭಾಳ ಪ್ರಮುಖವಾಗಿ ಯತ್ನಾಳ್ ಅವರು ವಿರೋಧ ಮಾತಾಡಿದ್ರು, ಅವ್ರನ್ನ ಪಕ್ಷದಿಂದನೇ ಹೊರಗೆ ಹಾಕಿದ್ರು. ಅದೇ ರೀತಿ ಮೊನ್ನೆ GM ಸಿದ್ದೇಶ್ವರ್ ಅವರು, ಹಾಗೆ ಅರವಿಂದ್ ಲಿಂಬಾವಳಿಯವರು, ರಮೇಶ್ ಅವರು, ಜಾರಕಿಹೊಳಿ ಅವರು, ಅದೇ BP ಹರೀಶ್ ಅವರು, ಕುಮಾರ್ ಬಂಗಾರಪ್ಪ ಅವರು, ಇನ್ನೂ ಅನೇಕ ಅಲ್ಲಿ ಅವರ ವಿರುದ್ಧ ಅಂದರೆ BJP ರಾಜ್ಯಾಧ್ಯಕ್ಷರ ವರ್ತನೆಯ ವಿರುದ್ಧ. ಯಾಕಂದರೆ ರಾಜ್ಯಾಧ್ಯಕ್ಷರು BJP ರಾಜ್ಯಾಧ್ಯಕ್ಷರು ಅವ್ರೇನು ಸೀನಿಯಾರಿಟಿ ಮೇಲೆ ಅವ್ರಿಗೇನು ಕೊಟ್ಟಿಲ್ಲ ಅಧ್ಯಕ್ಷ ಸ್ಥಾನ. ಅವರ ತಂದೆ ಯಡಿಯೂರಪ್ಪನವರು ಪ್ರಭಾವಿ ನಾಯಕರು ಅಂಥೇಳಿ ಅವರ ಪ್ರಭಾವದಿಂದ ಇವರಿಗೆ ಸ್ಥಾನ ಸಿಕ್ಕಿದೆ. ಆ ಸ್ಥಾನ ಸಿಕ್ಕಿದ ಮೇಲೆ ಇವರು ಸರಿಯಾಗಿ ನಮಗೆಲ್ಲ ಗೌರವ ಕೊಡೋದಿಲ್ಲ ಅಂಥೇಳಿ ಎಲ್ಲ ಹಿರಿಯರೆಲ್ಲ ಭಾಳ ಅಸಮಾಧಾನವಾಗೂ ಇದ್ದಾರೆ. ಇನ್ನು ಕ್ರಾಂತಿ ಕಾಂಗ್ರೆಸ್ ಪಕ್ಷದಲ್ಲಿ ಆಗೋದಿಲ್ಲ, BJP ಪಕ್ಷದಲ್ಲಂತೂ ಕ್ರಾಂತಿ ಆಗುವ ಸಂಭವಗಳು ಹೆಚ್ಚಾಗಿದೆ. ಸರ್, ಅಲ್ಲಿಗೆ BJPಯಲ್ಲಿ ಮೊದಲು ಕ್ರಾಂತಿಯ, ಕಾಂಗ್ರೆಸ್ನಲ್ಲಿ ಮೊದಲು ಕ್ರಾಂತಿಯ ಸರ್ ನಿಮ್ಮ ಪ್ರಕಾರ? ಕಾಂಗ್ರೆಸ್ಸಲ್ಲಿ ಕ್ರಾಂತಿ ಅನ್ನೋ ಪ್ರಶ್ನೆನೇ ಬರೋದಿಲ್ಲ, BJPನಲ್ಲೇ ಕ್ರಾಂತಿ ಆಗೋದು. ನಮ್ಮದು ಕ್ರಾಂತಿ ಅಲ್ಲ, ಭ್ರಾಂತಿ ಅಷ್ಟೇ. ಅಲ್ಲಿ ಕ್ರಾಂತಿ ಆಗುತ್ತೆ. ಎರಡನೇ ವಿಚಾರ ಸರ್, ಸೋಷಿಯೋ ಎಕನಾಮಿಕ್ ಸೆನ್ಸಸ್ ಸರ್ವೆನ ಈಗಾಗಲೇ ರಾಜ್ಯ ಸರ್ಕಾರ ಕೈಗೆತ್ಕೊಂಡಿದೆ. ಒಂದು ಡೆಡ್ಲೈನ್ ಕೂಡ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯಸಭಾ ಮೆಂಬರ್ ಆಗಿರುವಂಥ ಸುಧಾಮೂರ್ತಿರವರ ಮನೆಗೆ ಆ ಟೀಮ್ ಹೋದಾಗ ನಾವು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋಲ್ಲ, ನಾವು ಈ ಕ್ಲಾಸಸ್ಗೆ ಒಳಪಡೋದಿಲ್ಲ ಅಂತ ಒಂದು ಮುಚ್ಚಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಅವರು ರಾಜ್ಯಸಭಾ ಸದಸ್ಯರು, ನಾರಾಯಣ ಮೂರ್ತಿಯವರು ಇನ್ಫೋಸಿಸ್ನ ಸಂಸ್ಥಾಪಕರು. 70 ಗಂಟೆ ಕೆಲಸ ಮಾಡಬೇಕು ಎಲ್ಲರೂ ಅಂತ ಮೋದಿಯವರು 80 ಗಂಟೆ ಕೆಲಸ ಮಾಡ್ತಾರೆ, 70 ಗಂಟೆ ಕೆಲಸ ಮಾಡಿ ಅಂತ ಕರೆ ಕೊಟ್ಟಂಥವರು. ಅವರು ಅನುಕೂಲಸ್ಥರು, ಸಹಸ್ರಾರು ಕೋಟಿ ಅವರಿಗೆ ಘೋಷಿತ ಆದಾಯನೇ ಇದೆ. ಬೇಕಾದಷ್ಟು ದಾನ ಧರ್ಮ ಕೂಡ ಅವ್ರ ಫೌಂಡೇಶನ್ ವತಿಯಿಂದ ಮಾಡ್ತಾಯಿದ್ದಾರೆ. ಆದರೆ ನಾವು ಮಾಡ್ತಾ ಇರ್ತಕ್ಕಂಥದ್ದು ಆರ್ಥಿಕವಾಗಿ ದುರ್ಬಲರು ಯಾರಿದ್ದಾರೆ ಅವರಿಗೆ ಅಂತಲ್ಲ, ನಮ್ಮ ಸಮಾಜದಲ್ಲಿ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ
ಜನ ಯಾವ ಮಟ್ಟದಲ್ಲಿದ್ದಾರೆ ಅನ್ನೋ ತಿಳ್ಕೊಳ್ಳೋದಕ್ಕಷ್ಟೇ. ಅನೇಕ ಜನ ಆರ್ಥಿಕ BPL ಬಿಟ್ಟರೆ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಮುಂದುವರ್ತಕ್ಕಂಥವರು ಸಹಸ್ರಾರು ಜನ ಅಲ್ಲ, ಲಕ್ಷಾಂತರ ಜನ ಇದ್ದಾರೆ. ಹತ್ತತ್ರ ಕೋಟಿಗಟ್ಟಲೆ ಜನನೂ ಇರ್ಬೋದು ಅಲ್ವಾ. ಮಾಹಿತಿ ಕೊಡೋದ್ರಲ್ಲಿ ತಪ್ಪೇನೂ ಇಲ್ಲ. ಅದು ಯಾಕೆ ಅವರ ಮಾಹಿತಿ ಕೊಡಲು ನನಗಂತೂ ಅರ್ಥ ಆಗ್ತಿಲ್ಲ. ಅವರು ರಾಜ್ಯಸಭಾ ಸದಸ್ಯರು ಮಾದರಿ ಆಗಿರಬೇಕು ಅಲ್ವಾ. ಸರ್, ಅವರ ಅಜೆಂಡಾ ಇದರಿಂದ ಸಮಾಜಕ್ಕೇನು ಹೆಲ್ಪ್ ಆಗುವಂಥದ್ದಿಲ್ಲ ಅನ್ನೋ ರೀತಿ ಇದೆ ಸರ್. ನೀವು ಅವ್ರನ್ನೇ ಕೇಳಬೇಕು. ಸೊ ಇವಿಷ್ಟಾಗಿತ್ತು ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿರವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.